ನಾನು ಮೊರೇರಾ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಹೆಸರು? ಜಾನ್ವಿ. ಇರಲಿಲ್ಲ ಆದರೆ ಏನು ಎಕ್ಸ್ಪ್ಲೋರ್ ಮಾಡಿ ಬೇಕಾ? ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಲೋ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವೀಡಿಯೋಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ದಿನ ಆದಮೇಲೆ ಇದೇ ಇನ್ ಮೈ ಲೈಫ್ ಮಾಡ್ತಾಯಿದ್ದೀನಿ. ಐ ಮೀನ್ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ಅಲ್ವಾ, ಅಮ್ಮ ಸಂಡೇ ಮೂಡಲ್ಲಿದ್ದಾರೆ, ಬಟ್ ನಾನು ಎದ್ದೇಳಿಸ್ಬಿಟ್ಟಿದ್ದೆ. ತುಂಬ ದಿನ ಆದಮೇಲೆ ಒಂದು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಬಂದುಬಿಟ್ಟು ನಾನು ಮೊರೇರಾ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿದೆ. ಮಮ್ಮಿನ ಆ್ಯಕ್ಚುಲಿ ಬಾಕ್ಸ್ ತೊಗೊಂಡು ಹೋಗೋಣ ಅಂದ್ಕೊಂಡೆ, ಯಾಕಂದರೆ ಲಾಸ್ಟ್ ಟೈಮ್ ಹಂಪಿಗೆ ಒಂದು 2 ಸಲ ಹೋದಾಗ ಆಚೆ ಕಡೆ ತಿನ್ನೋಕ್ಕೆ ಮನಸ್ಸಾಗಿತ್ತು, ಬಟ್ ಅಲ್ಲಿ ಸಿಕ್ಕಿದ್ದು ನಂಗೆ ಇಷ್ಟ ಆಗಿರಲಿಲ್ಲ. ಸೊ ಏನಾದರೂ ಮಾಡಿಸ್ಕೊಂಡು ಹೋಗೋಣ ಅಂತ ಆಗಿ ಅಮ್ಮನೇ ಎದ್ದೇಳಿಸಿ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಪಲಾವನ್ನ. ಬಟ್ ಅಮ್ಮ ಮಾಡಿದ್ದು ಇನ್ನೂ ಸಖತ್ತಾಗಿರುತ್ತೆ ಅಂತ ಇತ್ತು. ಅಮ್ಮ ಅಂದ್ಕೊಂಡು ಸಖತ್ತಾಗಿರುತ್ತೆ. ಸೊ ಎದ್ದೇಳಿಸಿ ಅಮ್ಮನ ಹತ್ರ ಪಲಾವ್ ಮಾಡಿಸ್ಕೊಂಡು ಈಗ ಬಾಕ್ಸ್ ಕಟ್ಕೊಂಡು ನಾನು ರೆಡಿಯಾಗಿದ್ದೀನಿ. ಹೊರಡಬೇಕು. ಮೊರೇರಾ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಐ ಹೋಪ್ ಜನ ಇರ್ತಾರೆ, ಬಿಕಾಸ್ ಅಲ್ಲಿ ಕಿಷ್ಕಿಂಧ ಯೂತ್ ಟ್ರೆಕ್ ಅವರು ವೀಕ್ಲಿ ಬರ್ತಾರೆ ಅಂತ ಸುದ್ದಿ ಇದೆ. ಸೊ ಆ ಒಂದು ರೀಸನ್ಗೆ ಹೋಗ್ತಾ ಇದ್ದೀನಿ. ನೋಡೋಣ, ಜನ ಇರ್ತಾರೆ. ಇರಲಿಲ್ಲ ಆದರೆ ಏನು ಎಕ್ಸ್ಪ್ಲೋರ್ ಮಾಡಿ ಸೊ ಬಾಕ್ಸ್ಗೆ ಪಲಾವ್ ತೊಗೊಂಡು ಈಗ ಹೊರಡಬೇಕು. ಆ್ಯಂಡ್ ಲೆಟ್ ಮಿ ಶೋ ಮೈ ಫಿಟ್ ಚೆಕ್. ನಾನೊಂದು ವೈಟ್ ಟೀ ಶರ್ಟ್ ವಿತ್ ಇದೊಂದು ಮಾಫಿಟ್ ಜೀನ್ಸ್ ಜುಡಿಯೋದಲ್ಲಿ ತೊಗೊಂಡಿದ್ದು. ಈ ಒಂದು ಟೀ ಶರ್ಟ್ನ ಇಲ್ಲೇ ನಮ್ಮ ಗಂಗಾವತಿಲಿ ತಗೊಂಡಿದ್ದು. ಜೊತೆಗೆ ಈ ಒಂದು ಜಾಕೆಟ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಮಳೆ ಅಂತೂ ಇಲ್ಲ, ಮಳೆಗಾಲ ಥರನೇ ಇಲ್ಲ ಗಂಗಾವತಿಲಿ. ಈ ಒಂದು ಜಾಕೆಟ್ H&Mದು ನನ್ನ ತಮ್ಮ ಕೊಟ್ಟಿದ್ದು. ಅಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು. ಓಕೆ, ಈಗ ಸದ್ಯ ರೆಡಿಯಾಗಿ ಹೊರಡ್ತೀನಿ. ನೆಕ್ಸ್ಟ್ ಅಲ್ಲಿ ಹೋಗಿ ಸಿಗ್ತೀನಿ. ಹಂಗೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೊರೇರಾ ಬೆಟ್ಟಕ್ಕೆ ಹೋಗಿ ಸಿಗ್ತೇನೆ. ಕೆಲವೊಮ್ಮೆ ಯಾರ ಜೊತೆನೂ ಪ್ಲ್ಯಾನ್ ಮಾಡಿದೆ, ಯಾವುದೇ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಸುಮ್ಮನೆ ಬೆಳಗ್ಗೆ ಎದ್ಬಿಟ್ಟು ಹೊರಟ್ಬಿಡ್ಬೇಕು ಅನ್ಸುತ್ತೆ ಅಲ್ವಾ? ಅಂಥದ್ದೇ ಇವತ್ತಿನ ಬೆಳಗ್ಗೆ ಇದು. ಇವತ್ತು ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊರೇರಾ ಬೆಟ್ಟ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಅದು ಮೊದಲು ಒಬ್ಳೆ ಹೋಗೋಕ್ಕೆ ಸ್ವಲ್ಪ ವಿಯರ್ಡ್ ಅನಿಸ್ತು. ಆದರೆ ಕೆಲವೊಮ್ಮೆ ನಮ್ಮ ಜೊತೆ ನಾವೇ ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಬೆಳಗಿನ ತಂಪಾದ ಗಾಳಿ, ಖಾಲಿ ರೋಡು, ಸುತ್ತಮುತ್ತಲಿನ ನೇಚರ್ ಇವನ್ನೆಲ್ಲ ನೋಡ್ತಾ ಹೋಗ್ತಿದ್ರೆ ಟ್ರೆಕ್ ಶುರುವಾಕ್ಕಿಂತ ಮುಂಚೆನೆ ಮನಸ್ಸು ಸ್ವಲ್ಪ ಹಗುರ ಆಯಿತು. ಹೀಗೆ ನಾನು ನನ್ನ ದಾರಿಲಿ ಹೋಗ್ತಾ ಇದ್ದಾಗ ನನಗೆ ಒಬ್ಬ ತಾತ ಹಾಗೆ ಅವ್ರ ಮೊಮ್ಮಗಳು ಸಿಕ್ಕರು. ಅವರನ್ನ ನೋಡಿದಾಗ ಗೊತ್ತಿಲ್ಲ ಯಾಕೋ ತುಂಬಾ ಕಂಫರ್ಟಬಲ್ ಅನಿಸ್ತು. ಸ್ವಲ್ಪ ಮಾತಾಡ್ತಾ ವಿಡಿಯೋಸ್ ಫೋಟೋಸ್ ತಗೊಳ್ತಾ ಅವ್ರ ಜೊತೆನೆ ಟ್ರೆಕ್ ಹೋಗೋ ಆಗಾಯ್ತು. ನಾವು ಯಾರನ್ನಾದ್ರೂ ಫಸ್ಟ್ ಟೈಮ್ ಭೇಟಿ ಆದ್ರೂ ಕೆಲವೊಮ್ಮೆ ಅವ್ರ ಜೊತೆ ಮಾತಾಡಿದಾಗ ತುಂಬಾ ವರ್ಷಗಳಿಂದ ಗೊತ್ತಿರೋರ್ ತರ ಫೀಲ್ ಆಗುತ್ತೆ ಅಲ್ವಾ? ಅದೇ ಫೀಲಿಂಗ್ ನನ್ಗೂ ಆಯ್ತು. ಒಬ್ಳೆ ಟ್ರೆಕ್ ಶುರು ಮಾಡಿದ್ ನಾನು, ಹಿಂಗೆ ದಾರಿಲಿ ಒಳ್ಳೆ ಕಂಪ್ನಿ ಸಿಕ್ತು. ಆಮೇಲೆ ನಮ್ಮ ಟ್ರೆಕ್ ಶುರು ಆಯ್ತು. ತಾತಂಗೆ ಈ ಜಾಗಕ್ಕೆ ಬರಕ್ಕೆ 3 ಸಲ ಅಂತೆ. ಮಾತಾಡ್ತಾ ನಗ್ತಾ ನಿಧಾನವಾಗಿ ಬೆಟ್ಟ ಹತ್ಕೊಂಡ್ ಹೋದ್ವಿ. ಮಧ್ಯ ನಾನು ಸೀನ್ರಿ ನೋಡೋಕೆ ನಿಂತ್ಕೊಳ್ತಿದ್ದೆ. ನೇಚರ್ ನ ಬ್ಯೂಟಿ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಿದ್ರು ನಮ್ಮ ಕಣ್ಣಿಂದ ನೋಡಿದಾಗ ಇರೋ ಫೀಲಿಂಗೇ ಬೇರೆ ಅಲ್ವಾ? ಟ್ರೆಕ್ಕಿಂಗ್ ಅಂದ್ರೆ ಜಸ್ಟ್ ಡೆಸ್ಟಿನೇಷನ್ ತಲುಪೋದು ಮಾತ್ರ ಅಲ್ಲ, ಆ ದಾರಿಲ್ ಸಿಗೋ ಸಣ್ಣ ಮೂಮೆಂಟ್ಸ್ ಕೂಡ ಸ್ಪೆಷಲ್ ಆಗುತ್ತೆ. ಇವತ್ತು ನನಗೆ ಸಿಕ್ಕಿದ ಕಂಪ್ನಿ ಅಂತದೇ ಒಂದು ಬ್ಯೂಟಿಫುಲ್ ಮೆಮೊರಿ. ಯಾಕಂದ್ರೆ ಅಷ್ಟಕ್ಕೊಂದು ಕ್ಲೀನ್ ಅದು ಈ ಬಟ್ಟೆ ಹೋಗೋದು ಯಾರೋ ಹೋಗ್ಯಾರ ಬಿಡಪ್ಪ ಅನ್ನೋ ಕಾಣ್ತಿರುತ್ತೆ. ನೀವು ಸಮಾಧಿಗಳು ಬಿಟ್ಬಿಡಂದ್ರೆ ನಾವು ಸಮಾಧಿ ನೋಡಕ್ ಬಂದಿಲ್ಲ. ನಮ್ಮ ಹುಡುಗಿಗೆ ತೋರಿಸ್ಕೊಡ್ಬೇಕು. ಅಲ್ಲಿ ಇದ್ದಿದ್ದ ಜಾಗದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ತಾತ. ನಾನು ಬಂದಿದ್ದು ನನ್ನ ಮೊಮ್ಮಗಳಿಗೋಸ್ಕರ ಅಂತ ಕೂಡ ಹೇಳಿದ್ರು. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಫೈನಲಿ ನಾವು 90% ಆಫ್ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಮೇಲ್ ಬಂದ್ಮೇಲೆ ನಾವು ಕೆಳಗಡೆ ನೋಡಿದಾಗ ನಾವು ಇಷ್ಟು ದೂರ ನಡ್ಕೊಂಡು ಬಂದ್ವಾ ಅಂತ ಅನ್ಸುತ್ತೆ. ಆ ಜಾಗನ ನೋಡಿದಾಗ ನಮ್ಮ ಟ್ರೆಕ್ನ ಟಯರ್ಡ್ನೆಸ್ ಎಲ್ಲ ಮರ್ತೋಯ್ತು. ಒಬ್ಳೇ ಹೋಗಿದ್ರು ಅಲ್ಲಿಗೆ ತಲುಪೋಷ್ಟರಲ್ಲಿ ಈ ಜರ್ನಿ ನನಗೆ ತುಂಬಾನೇ ಸ್ಪೆಷಲ್ ಆಗ್ಬಿಡ್ತು. ನವಿಲ್ ಕೂಗೋ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಅದನ್ನ ಕ್ಯಾಪ್ಚರ್ ಮಾಡಕ್ ಹೋದಾಗ ಅದು ಕೂಗ್ತಾನೆ ಇರಲಿಲ್ಲ. ಯಾವ ಬಾಯಿಂದ ಹೇಳ್ಬಿಟ್ಟೆ, ಕೂಗ್ತಾನೆ ಇಲ್ಲ. ಇಷ್ಟು ದೊಡ್ಡ ಬಂಡೆ, ಇದ್ರೊಳಗಡೆ ಸಮಾಧಿ. ಇಷ್ಟು ಹೈಟಲ್ಲಿ ಐತಿ. ಹಾಯ್
ಮತ್ತೆ ನೋವಾಗಲಿಲ್ಲ. ಇವಾಗ ಮಾತಾಡು, ಕ್ಯಾಮ್ರಾ ಇವಾಗ ಮಾತಾಡು. ನಿನ್ನ ಹೆಸರು? ಜಾನ್ವಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ನಾನಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಪ್ಲಾನ್ ಇರಲಿಲ್ಲ. ಆದ್ರೆ ನನ್ನಮ್ಮ ಬೆಳಿಗ್ಗೆ ಎದ್ದು ನಂಗೋಸ್ಕರ ಪಲಾವ್ ಮಾಡ್ಕೊಟ್ಟಿದ್ರು. ಸೊ ನಾನು ಅದನ್ನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಬೆಟ್ಟದ ಮೇಲೆ ಅಷ್ಟು ಒಳ್ಳೆ ವ್ಯೂ ಮುಂದೆ ಕುತ್ಕೊಂಡು ಅಮ್ಮ ಮಾಡ್ಕೊಟ್ಟಿರೋ ಪಲಾವ್ ತಿನ್ಕೊಂಡು, ಹಾನೆಸ್ಟ್ಲಿ ಅದಕ್ಕಿಂತ ಒಳ್ಳೆ ಬ್ರೇಕ್ಫಾಸ್ಟ್ ಇನ್ನೇನ್ ಬೇಕು ಹೇಳಿ. ಮನೆಯಿಂದ ಅಮ್ಮ ಪ್ರೀತಿಯಿಂದ ಮಾಡ್ಕೊಟ್ಟ ಊಟ, ಅದನ್ನ ನೇಚರ್ ಮಧ್ಯೆ ಕುತ್ಕೊಂಡು ತಿನ್ನೋ ಫೀಲಿಂಗೇ ಬೇರೆ. ಆ ಒಂದು ಕ್ಷಣನ ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ವಿಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತೆ ನನ್ನ ರಿಟರ್ನ್ ಜರ್ನಿನ ಶುರು ಮಾಡಿದೆ. ಹೋಗುವಾಗ ಇದ್ದ ಎಕ್ಸೈಟ್ಮೆಂಟ್ ಗಿಂತ ಬರುವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಒಂದು ಚಿಕ್ಕ ಸೋಲೋ ಟ್ರಿಪ್, ಹೊಸ ಜನರ ಪರಿಚಯ, ಒಳ್ಳೆ ಟ್ರೆಕ್, ಹಾಗೆ ಅಮ್ಮ ಮಾಡ್ಕೊಟ್ಟಿರೋ ಆ ಒಂದು ಪಲಾವ್. ಇವತ್ತಿನ ಬೆಳಗ್ಗೆ ಹೀಗೆ ತುಂಬಾ ಚೆನ್ನಾಗಿ ಕಳೆದೋಯ್ತು. ಮನೆಗೆ ಬಂದ ತಕ್ಷಣ ಮಾತ್ರ ನನ್ನ ಪೀಸ್ಫುಲ್ ಮಾರ್ನಿಂಗ್ ಮುಗ್ದು ಕೆಲಸದ ಮೋಡ್ ಆನ್. ಯಾಕಂದ್ರೆ ಶ್ರಾವಣ ಮಾಸ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ. ಸೊ ಮನೇನ ಕ್ಲೀನ್ ಮಾಡೋ ಕೆಲಸ ಶುರು ಮಾಡಬೇಕಿತ್ತು. ಬೆಟ್ಟ ಹತ್ಬಿಟ್ಟು ಬಂದ ನನ್ನ ಬಾಡಿಗೆ ರೆಸ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಮನೆ ನೋಡಿದಾಗ ಮೊದಲು ಕ್ಲೀನಿಂಗ್ ಮುಗಿಸೋಣ ಅಂತ ಆಯ್ತು. ಹಬ್ಬ ಅಂದ್ರೆ ನನಗೆ ಯಾವಾಗಲೂ ಒಂದು ಸ್ಪೆಷಲ್ ಫೀಲಿಂಗು. ಯಾಕಂದ್ರೆ ಮನೇನ ಕ್ಲೀನಾಗಿ ಇಡೋದು ಆ್ಯಂಡ್ ಪೂಜೆಗಳು ಇದೆಲ್ಲ ಎಸ್ಪೆಷಲಿ ನಮ್ಮ ಡ್ಯಾಡಿಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಾವು ಇಷ್ಟು ಮನೆ ಕ್ಲೀನಾಗಿ ಈ ಥರ ಇಟ್ಕೊಳ್ಳೋದು, ನಾವು ಮೇಂಟೈನ್ ಮಾಡೋದು, ಇದೆಲ್ಲ ಕಲ್ತಿರೋದು ನನ್ನ ಡ್ಯಾಡಿಯಿಂದಾನೆ ಅಂತಲೇ ಹೇಳ್ಬೋದು. ಇವೆಲ್ಲ ಮಾಡಿದಾಗ ಮನಸ್ಸಿಗೆ ಒಂಥರ ಪಾಸಿಟಿವ್ ಫೀಲಿಂಗ್ ಕೂಡ ಬರುತ್ತೆ. ಬೆಳಿಗ್ಗೆ ನಾನು ಒಂದು ಟ್ರೆಕ್ಕಿಂಗ್ನಲ್ಲಿ ನೇಚರ್ ಬ್ಯೂಟಿ ಎಂಜಾಯ್ ಮಾಡಿದೆ. ಮನೆಗೆ ಬಂದಮೇಲೆ ಹಬ್ಬದ ಪ್ರಿಪ್ರೇಷನ್ ಶುರು ಮಾಡಿದೆ. ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಆ್ಯಂಡ್ ಸೊ ಒಂದು ಬ್ರೇಕ್ ತಗೊಂಡೆ ಮಧ್ಯಾಹ್ನ. ಒಂದು ಕಡೆ ಆ ಒಂದು ಟ್ರೆಕ್ಕಿಂಗ್ನ ಪೀಸ್, ಇನ್ನೊಂದು ಕಡೆ ಈ ಒಂದು ಮನೆ ಕೆಲಸದ ಬ್ಯುಸಿನೆಸ್. ನನ್ನ ದಿನ ಹೀಗೆ 2 ರೀತಿಯ ಮೂಮೆಂಟ್ಸ್ನಿಂದ ತುಂಬಿತ್ತು. ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಟಯರ್ಡ್ ಆಗಿದ್ರು ಮನೆ ಕ್ಲೀನ್ ಆದಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಇವತ್ತು ನನಗೆ ಒಂದು ವಿಷಯ ಮತ್ತೆ ಗೊತ್ತಾಯಿತು. ನಾವು ಎಷ್ಟೇ ಬ್ಯುಸಿ ಆಗಿದ್ರು ಕೆಲವೊಮ್ಮೆ ಸುಮ್ಮನೆ ಹೊರಗೆ ಹೋಗಿ ನೇಚರ್ನ ಎಂಜಾಯ್ ಮಾಡಬೇಕು. ಮತ್ತು ಕೆಲವೊಮ್ಮೆ ನಮ್ಮ ಮನೆಗೆ ಬಂದು ನಮ್ಮವ್ರ ಜೊತೆ ನಮ್ಮ ಮನೇಲಿ ಸಣ್ಣ ಸಣ್ಣ ಹ್ಯಾಪಿನೆಸ್ನ ಹುಡುಕಬೇಕು. ಯಾರಿಂದಲೂ ಖುಷಿನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ್ಯಂಡ್ ಇವತ್ತು ಬೆಳಿಗ್ಗೆ ನಾನು ಒಬ್ಬಳೇ ಹೊರಟೆ. ಆದರೆ ದಾರಿಲಿ ನನಗೆ ಸಿಕ್ಕ ಒಳ್ಳೆ ಕಂಪ್ನಿ ನನ್ನ ಜರ್ನಿನ ಇನ್ನೆಷ್ಟು ಮೆಮೊರೇಬಲ್ ಆಗಿ ಮಾಡ್ತು. ಮತ್ತು ಕೊನೆಗೆ ಮನೆಗೆ ಬಂದು ಅಮ್ಮ ಮಾಡಿಕೊಟ್ಟ ಊಟ, ಹಬ್ಬದ ಕ್ಲೀನಿಂಗ್ ಇವೆಲ್ಲ ಸೇರಿ ಇವತ್ತಿನ ದಿನ ತುಂಬ ಸಿಂಪಲ್ ಆಗಿದ್ರು, ತುಂಬ ಸ್ಪೆಷಲ್ ಆಯಿತು. ಆ್ಯಂಡ್ ಇಲ್ಲಿ ಈಗ ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ಕೆಲವೊಂದು ಬಾಕ್ಸಸ್ನ ಕಂಟೈನರ್ಸ್ನ ತಂದಿದ್ವಿ ಅಲ್ವಾ ಇದರಿಂದ ಡಿಮಾರ್ಟಿಂದ. ಅದನ್ನೆಲ್ಲ ಅಮ್ಮ ಕ್ಲೀನ್ ಮಾಡಿ ಕೊಟ್ಟರು. ಅದನ್ನು ಒರೆಸಿ ಕೊಟ್ಟರು. ನಾನು ಅದರಲ್ಲಿ ರೇಷನ್ ತುಂಬಿಸಿ ದಿನಸಿ ಎಲ್ಲ ತುಂಬಿಸಿ ಹಾಕಿ ಇಡ್ತಾಯಿದ್ದೆ. ಅದಾದಮೇಲೆ ದೊಡ್ಡ ದೊಡ್ಡ ಕಂಟೈನರ್ಸ್ ಹಿಟ್ಟು ಹಾಕಿಡೋಕ್ಕೆ ಆ ಥರದ್ದೆಲ್ಲ ನಾವು ಕ್ಲೀನ್ ಮಾಡಿ ಫಸ್ಟು ಕಿಚನ್ನ ಕ್ಲೀನ್ ಮಾಡ್ಕೊಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿನೇ ಕಳೀತು ಅಂತಾರಲ್ಲ ಆ ಥರ. ಬಿಕಾಸ್ ಕಿಚನ್ ಇಂಪಾರ್ಟೆಂಟ್. ಆ ಒಂದು ರೀಸನ್ಗೆ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಿಟ್ವಿ. ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತಲ್ವ, ಬಟ್ ಎಲ್ಲದೂ ಮುಗೀತು ಅಂತ ನಾನು ಹೇಳಲ್ಲ. ಎಲ್ಲ ಬೆಡ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಕರ್ಟನ್ಸ್ ಎಲ್ಲ ಹಾಕಬೇಕಿತ್ತು, ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕಬೇಕಿತ್ತು, ಅದೆಲ್ಲ ಇನ್ನೂ ಬಾಕಿ ಇತ್ತು. ಅದಾದಮೇಲೆ ಕಿಚನ್ಗೆ ಬಂದಿದ್ದು. ಸೊ ಈ ಕಿಚನ್ ಕೆಲಸ ಮುಗಿಯೋಷ್ಟರಲ್ಲಿ ರಾತ್ರಿ 11 ಗಂಟೆ ಆಗಿಬಿಡ್ತು. ತುಂಬ ಜನ ಕೇಳ್ತೀರಾ ಮನೆ ಕೆಲಸಗಳನ್ನ ನೀವೇ ಮಾಡ್ಕೊಳ್ತೀರಾ ಅಂತ. ಹೌದು, ನಾವು ಯಾವುದೇ ರೀತಿಯ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಮನೆ ಕೆಲಸ ಮಾಡೋಕ್ಕೆ. ಬಟ್ ಪಾತ್ರೆ ಮತ್ತು ಬಟ್ಟೆ ವಾಶ್ ಮಾಡೋಕ್ಕೆ ಬರ್ತಾರೆ ಕೆಲಸದವರು. ನೀವು ನನ್ನ ವೀಡಿಯೋದಲ್ಲಿ ನೋಡಿರ್ತೀರ, ನಾಗು ಬೇಬಿ ಅಂತ ತೋರಿಸಿರ್ತೀನಲ್ವ, ಅದು ಆ ಅಕ್ಕನೇ ನಮ್ಮ ಮನೆಗೆ ಕೆಲಸಕ್ಕೆ ಬರೋದು. ಅದು ಬಿಟ್ಟು ಉಳ್ದಿದ್ದ ಮನೆ ಕೆಲಸಗಳನ್ನೆಲ್ಲ ನಾನು ಅಮ್ಮನೇ ಮಾಡ್ಕೊಳ್ಳೋದು. ಅಮ್ಮ ಕುಕ್ಕಿಂಗ್ ಮಾಡಿದ್ರೆ ನಾನು ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಅಕಸ್ಮಾತ್ ನಾನು ಕ್ಲೀನ್ ಮಾಡಿದ್ರೆ ಅಮ್ಮ ಕುಕ್ ಮಾಡ್ತಾರೆ. ಆ ಥರ. ಬಿಕಾಸ್ ಇಬ್ಬರೂ ಕೆಲಸಕ್ಕೆ ಹೋಗೋ ಕಾರಣ ಎಲ್ಲದೂ ಬೆಳಗ್ಗೆನೇ ಆಗಲೇಬೇಕು. ಆ್ಯಂಡ್ ನಮಗೆ ರಜೆ ಇದ್ದಿದ್ದ ದಿನವೇ ನಾವು ಕ್ಲೀನ್ ಮಾಡ್ಕೋಬೇಕು. ಸೊ ಸಂಡೇನೇ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಪ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಈ ಥರ ಸಣ್ಣ ಸಣ್ಣ ದಿನಗಳೇ ನಾವು ಮೆಮೊರೀಸ್ ಆಗಿ ಉಳಿಸ್ಕೊಳ್ತೀವಿ ಅಲ್ವಾ. ಸೊ ಇದು ನನ್ನ ಇವತ್ತಿನ ಮೊರೇರಾ ಬೆಟ್ಟ ಟ್ರೆಕ್ಕಿಂಗ್ ಹಾಗೆ ವರಮಹಾಲಕ್ಷ್ಮಿ ಕ್ಲೀನಿಂಗ್ ಡೇ ಲಾಗ್. ನನ್ನ ಜೊತೆ ಈ ಒಂದು ಜರ್ನಿನ ಎಂಜಾಯ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನೀವೆಲ್ಲ ಮನೆ ಕ್ಲೀನ್ ಮಾಡಿದ್ರಾ ಕಮೆಂಟ್ ಮಾಡಿ. ಆ್ಯಂಡ್ ಹೇಗೆ ನಡೀತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ಲಾಗ್ನಲ್ಲಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಖುಷಿಯಾಗಿರಿ ಮತ್ತು ನಿಮ್ಮ ಲೈಫಲ್ಲಿ ಸಿಗೋ ಸಣ್ಣ ಮೂಮೆಂಟ್ಸ್ನು ಎಂಜಾಯ್ ಮಾಡೋದನ್ನ ಮರಿಬೇಡಿ. ಅಷ್ಟೇ.